ಕರೆ ಕರೆ ಸುಳ್ಳಾಡ್ಬಾರ್ದು. ಈಗ ಬರಕ್ಕಿಂತ ಮುಂಚೆ ನೋವಿತ್ತ, ಈಗ ಹೆಂಗದ? ಕೈ ಎತ್ರಿ, ಕೈ ಬೀಸ್ರಿ. ನೀವು ನನಗೆ ಹೇಳಿದ್ರ? ಫೋನ್ ಮಾಡಿ ಹೇಳಿರಿ, ಮೆಸೇಜ್ ಮಾಡಿರಿ? ಯಾರು ಹೇಳಿದ್ರು? ಹಾಲೆಲೂಯಾ, ಹಾಲೆಲೂಯಾ. ನಾವು ಮಹಿಮೆ ಯಾರಾದ್ರೂ ಪಾಸ್ಟ್ರಿ ಕೊಡುವುದಾದ್ರೆ, ಯಾರಿಗಾದ್ರೂ ಮಾಡೋದಾದ್ರೆ ಸ್ವಲ್ಪ ನಿಧಾನ ಚಪ್ಪಲಿ ತರಬೇಕು. ಆದ್ರೆ ಮಹಿಮೆ ಯೇಸು ಸ್ವಾಮಿಗೆ ಸಲ್ಲಿಸುವಾಗ ಇದು ಮಾಡಿದ ಯಾವುದೇ ವ್ಯಕ್ತಿ ಅಲ್ಲ, ಸ್ವಾಮಿ ಮಾಡಿದ ಕಾರ್ಯ. ಆ ಮಹಿಮೆ ಆತರ ಗೊತ್ತಾಗ್ಬೇಕು. ಇಲ್ಲಿ ನೋಡಿ, ಇದೇ ಸಾಬೀತಿದೆ. ಹಾಲೆಲೂಯಾ, ಇದೇ ಸಾಬೀತಿದೆ. ಇವರಿಗೆ ಸಮಸ್ಯೆ ಇತ್ತಂತ. ಹಾಲೆಲೂಯಾ, ಯೇಸು ಮಸೀಹಿಗೆ ಇಲ್ಲಿ ನೋವಿತ್ತು, ದೊಡ್ಡ ಉಸಿರು ತಗೊಳಕ್ ಆಗ್ತಿರ್ಲಿಲ್ಲ. ಎಷ್ಟು ದಿನ ಸಮಸ್ಯೆ ಇತ್ತು? 8 ತಿಂಗಳಾಯ್ತು. ಇಲ್ಲಿ ನೋವಿತ್ತು, ದೊಡ್ಡ ಉಸಿರು ತಗೊಳಕ್ ಆಗ್ತಿರ್ಲಿಲ್ಲ. ನಾನು ಹೇಳಿದ್ನಲ್ಲ, ದೊಡ್ಡ ಉಸಿರು ತಗೊಳಕ್ ಆಗಲ್ಲ ಅಂತ ಹೇಳಿದ್ನಲ್ಲ, ಹೇಳಿದ ರೆಡಿ ಇಲ್ಲಿದ್ದಾರ ಅವರು? ಹಾಲೆಲೂಯಾ. ಈಗ ಬರಕ್ಕಿಂತ ಮುಂಚೆ ನಿಮ್ಗೆ ಸಮಸ್ಯೆ ಇತ್ತ? ಈಗಾದ? ಹಾಲೆಲೂಯಾ. 8 ತಿಂಗಳಿಂದ ಅವ್ರಿಗೆ ಈ ಭಾಗದಲ್ಲಿ ನೋವಿತ್ತು, ಅವ್ರಿಗೆ ದೊಡ್ಡ ಉಸಿರು ತಗೊಳಕ್ ಆಗ್ತಿರ್ಲಿಲ್ಲಂತೆ. ಹಾಲೆಲೂಯಾ. 8 ತಿಂಗಳಿಂದ ಇಲ್ಲಿ ಬರಕ್ಕಿಂತ ಮುಂಚೆ ಸಹ ಇತ್ತು. ಆದ್ರೆ ಈಗ ಪವಿತ್ರಾತ್ಮನ ಶಕ್ತಿ ಅವರಿಗೆ ಮುಟ್ಟಿ ಗುಣ ಮಾಡಿದೆ. ಓಕೆ, ದೊಡ್ಡ ಉಸಿರು ತಗೋ, ಕೂಡು. ಸ್ವಲ್ಪ ಕುಂತ್ರೆ ನಿಂತ್ರೆ ಉಬ್ಬಸ್ ಬರ್ತಿತ್ತ? ಅವಾಗ ಬರ್ತಿತ್ತ? ನನಗೆ ಹೆಂಗ್ ಗೊತ್ತು? ಕೂಡು. ಏನು ಎದ್ರ ಇನ್ನೊಂದ್ಸರಿ ಕೂಡು, ತಪ್ಪು ತಿಳ್ಕೊಬೇಡಿ. ಇನ್ನೊಂದ್ಸರಿ ಎದ್ದೋಳ್ರಿ. ಈಗ ಚಕ್ಕ ಮುಕ್ಕಳು ಹಾಕೊಂಡು ಕೂಡು. ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಸ್ವಾಮಿ ಮಾಡಿದ್ರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮೊಳಕಾಲು ಹಿಡ್ದಂಗಾಗಿತ್ತಲ್ಲ, ಈಗ ಕಡಿಮೆ ಆಗ್ಯದ? ಬಿಟ್ಟದ? ಇನ್ನ ಸ್ವಲ್ಪ ಅದ? ಸ್ವಲ್ಪ ಬಿಟ್ಟದ? ಸ್ವಲ್ಪ ಬಿಡಿಸಿದ ದೇವ್ರು ಎಲ್ಲ ಬಿಡಿಸ್ತಾವ. ನೀವು ಚೆಕ್ ಮಾಡ್ರಮ್ಮ. ಬರ್ತಿಲ್ಲ, ಈಗ ಮಡ್ಚಿ ನೋಡ್ರಿ. 2 ಕಾಲು ಮಡ್ಚಿ ನೋಡ್ರಿ. ಇನ್ನೊಂದ್ಸರಿ. ಎಷ್ಟು ದಿನಗಳಿಗೆ ಸಮಸ್ಯೆ? 2 ತಿಂಗಳಿಂದ ಅವ್ರ ಕಾಲು ಹಿಡ್ದಿತ್ತಂತ. ಹಾಲೆಲೂಯಾ, ಇವಾಗ ಸ್ವಾಮಿ ಬಿಡುಗಡೆ ಮಾಡಿದಾನೆ. ಯಾರು ತಿಳಿಸಿದ್ದು? ಹಾಲೆಲೂಯಾ. ಕೇಳಿ, ಇಲ್ಲಿ ಯಾರೆಲ್ಲ ಬಂದಿದ್ದೀರೋ, ಇದು ಪ್ರಾರಂಭದ ಕಾರ್ಯ. ದೇವರು ಏನ್ ಮಾಡುವುದಕ್ಕೆ ಹೋಗ್ತಾ ಇದ್ದಾನೋ ಇದು ಕೇವಲ ಪ್ರಾರಂಭ.